ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಜಕ್ಕೂ ಇಂದಿನ ದಿವಸ ಇಡೀ ನಮ್ಮ ಬೀದರ್ ಜಿಲ್ಲೆಗೆ ಅತ್ಯಂತ ದುಃಖದ ಸಂಕೇತ. ಕಾರಣ ಅಂತಂದರೆ ಹಿರಿಯರು ಗಾಂಧಿವಾದಿಗಳಾಗಿರ್ತಕ್ಕಂಥ ಮಾಣಿಕಪ್ಪ ಗಾದವ್ರು ಇಂದಿನ ದಿವಸ ನಮ್ಮನ್ನು ನಿಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಈಗ ಇಡೀ ಅವ್ರ ಮನೆ ತುಂಬ ಜನಸಾಗರ. ನಿಜಕ್ಕೂ ಇದು ಹುಟ್ಟು ಸಾವು ಎಲ್ಲರಿಗಿದ್ದಿದೆ, ಇದು ಯಾರಿಗೂ ಬಿಟ್ಟಿದ್ದಲ್ಲ. ಆದ್ರೆ ಈ ಜೀವನ ಅಂತಕ್ಕಂಥದ್ದು ಜನನ ಜೀವನ ಮರಣ ಅಂತಿರ್ತದೆ. ಈ ಜನನ ಮರಣ ಮಧ್ಯದಲ್ಲಿರೋದು ಜೀವನ. ಅಂಥ ಸಾರ್ಥಕ ಜೀವನವನ್ನು ಗಳಿಸಿದವರು ಮಾಣಿಕಪ್ಪ ಗಾದವ್ರು. ಅವರು ಎಲ್ಲ ಕ್ಷೇತ್ರದಲ್ಲಿ ಹುಮ್ನಾಬಾದ್ ಇವತ್ತು ಜನರ ಎಲ್ಲ ರೀತಿಯಿಂದ ಪ್ರಗತಿಗೆ ಇನ್ನೊಂದು ಶಕ್ತಿ ಏನಾದರೂ ಇದ್ದರೆ ಅದು ಮಾಣಿಕಪ್ಪ ಗಾದವ್ರ ದೊಡ್ಡ ಕೊಡುಗೆ. ಅದು ಶಿಕ್ಷಣ ಕ್ಷೇತ್ರದಿಂದ ಅಗಾಧ ಅವ್ರ ಸೇವೆ. ಇವತ್ತು ನಮ್ಮ ಜೊತೆ ಸಚಿನ್ ಸರ್ ಇದ್ದಾರೆ, ಅನೇಕರು ನಮ್ಮ ಜೊತೆ ಇದ್ದಾರೆ. ಅವರೆಲ್ಲ ಹೇಳ್ತಾ ಇದ್ರು, ಇವತ್ತು ನಾವು ಏನಾದರೂ ಇವತ್ತು ಒಂದು ಸ್ಥಾನದಾಗ ಇದ್ದೀವಿ ಅಂದ್ರೆ ಅಪ್ಪರೆ ಅದಕ್ಕೆಲ್ಲ ಗಾದವ್ರು ಕೊಟ್ಟಂಥ ಶಿಕ್ಷಣನೇ ಅದಕ್ಕೆ ಮೂಲ ಕಾರಣ ಅಂತಕ್ಕಂಥದ್ದು. ಅಂಥವರ ಒಂದು ಅವರ ಇಡೀ ಪರಿವಾರದಲ್ಲಿ ಅವ್ರಿಗೆ ದುಃಖ ತಡಿತಕ್ಕಂಥ ಶಕ್ತಿ ಕೊಡ್ಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ಅನರ್ಘ್ಯ ರತ್ನ, ಶಿಕ್ಷಣ ರತ್ನ, ಶತಾಯುಷಿ ಮಾಣಿಕಪ್ಪ ಗಾದಾರ್ ಅವರನ್ನು ನಾವು ಇಂದು ಕಳ್ಕೊಂಡು ಅತ್ಯಂತ ದುಃಖತೃಪ್ತರಾಗಿದ್ದೀವಿ. ಮಾಣಿಕಪ್ಪ ಗಾದಾರ್ ಅವರು ಮತ್ತು ವಿರೂಪಾಕ್ಷಪ್ಪ ಅಗಡಿಯವರು ಒಂದೇ ನಾಣ್ಯದ ಎರಡು ಮುಖಗಳಂತೆ ಶಿಕ್ಷಣ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ನಿಸ್ವಾರ್ಥವಾಗಿ ಅನೇಕ ಸಮೂಹಕ್ಕೆ, ಎಲ್ಲ ಸಮುದಾಯಕ್ಕೆ ಅವರದೇ ಆದ ಒಂದು ವಿಶಿಷ್ಟ ಕೊಡುಗೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರ ಶಾಲೆಯಲ್ಲಿ ಕಲಿತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಇಂದು ಒಂದು ದೊಡ್ಡ ಹುದ್ದೆಯಲ್ಲಿದ್ದು ಅವರ ಆಶೀರ್ವಾದವೇ ಇದಕ್ಕೆ ಮೂಲ ಕಾರಣ. ಇಂದು ಮಾಣಿಕಪ್ಪ ಗಾದಾರ್ ಅವರ ಸುಪುತ್ರರಾದ ರಮೇಶ್ ಗಾದಾರ್ ಅವರಿಗೆ ಒಂದು ದೇವರು ಶಕ್ತಿ ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನಮ್ಮ ಹುಮ್ನಾಬಾದ್ IMA ಸಂಘಟನೆ ವತಿಯಿಂದ ಮತ್ತು ನಮ್ಮ ವೈದ್ಯರ ಸಂಘಟನೆಯಿಂದ ನಾವು ಡಾಕ್ಟರ್ ಶಶಿಧರ್ ಮತ್ತು ಶಶಿಕಾಂತ್, ಡಾಕ್ಟರ್ ಸಾಲಿಮಠ್ ಸರ್ ಮತ್ತು ಡಾಕ್ಟರ್ ಚಿದ್ರಿ ಸರ್ ಅಂತ ನಾವು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೂಡಿಕೊಳ್ತೇವೆ.